ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದು ಶಿರವಾಗಿ ನಮಿತೆ. ಹಾಲೆಲೂಯಾ, 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 ಹೋದರೇನು ವಿಶ್ವಾಸಿ ಎಂದೆಂದು ಸಿಗನು. ಆಕಾಶ ಅಳಿಯೋದರೇನು, ನಿಮ್ಮ ವಾಕ್ಯವು ಎಂದು ಅಳಿಯುವುದು. ಈ ಜೀವ ನಶಿಸಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು. ಸಂಪೂರ್ಣವಾದ ನಿನ್ನ ಕೃಪೆ
ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ.
ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ಬರುವೆ ದೇವಾ. ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಅಬ್ರಹಾಮನಿಗೆ ಅದೆಲ್ಲ ನೆರವೇರಿಸಿದ್ರಾ ಇಲ್ವಾ? ಕೈ ಎತ್ತಬೇಕು. ಓಕೆ, ನೀವೆಲ್ಲ ಏನಂದ್ರಿ? ನೆರವೇರಿಸಿದ್ರು, 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 ನೆರವೇರಿಸಿದ್ರು. ಆಮೆನ್. ನೋಡೋಣ ನೆರವೇರಿಸಿದ್ರ ಅಲ್ವಾ ಅಂತ ಬೈಬಲಲ್ಲಿ ಏನು ಹೇಳುತ್ತೆ. ಆಮೆನ್. ಇಬ್ರಿಯರಿಗೆ 11ನೇ ಅಧ್ಯಾಯ 8ರಿಂದ 11. ಇಬ್ರಿಯರಿಗೆ 11ನೇ ಅಧ್ಯಾಯ ವಚನ 8ರಿಂದ 11. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು, ಅಂದ್ರೆ ಟೆಂಟ್, ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ಅಂದ್ರೆ ಟೆಂಟ್ಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಓಕೆ, ಸೊ ಫೈನ್, ಇಷ್ಟು ಸಾಕು. ಓಕೆ, ಈ ವಚನ ಹೋದ್ಮೇಲೆ ನಿಮ್ಗೆ ಏನನ್ಸುತ್ತೆ? ದೇವರು
ಅಬ್ರಾಹ್ಮನ್ಗೆ ಏನೆಲ್ಲ ವಾಗ್ದಾನ ಮಾಡಿದ್ದಾರೆ ಅದು ನೆರವೇರಿಸಿದ್ದಾರೆ ಅಂತ ಅನ್ಸ್ತಾ ಇಲ್ವಾ? ಹಾ, ಓಕೆ. ಸೊ ದೇವ್ರು ಹೇಳಿದ್ರು, ಒಂದು ಊರು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗು, ಅಲ್ಲಿ ನಾನು ನಿನಗೆ ಆ ಸ್ಥಳವನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತು. ಓಕೆ. ಬಟ್ ಅಲ್ಲಿ ಬೈಬಲ್ ಹೇಳುತ್ತೆ ಅಬ್ರಹಾಂ ಫಾರಿನರ್ ತರ ಅಲ್ಲಿದ್ದ, ಆ ದೇಶದಲ್ಲಿ ಅವನಿಗೆ ಸ್ವಂತ ಮನೆ ಇಲ್ಲ. ಓಕೆ. ಸೊ ಟೆಂಟ್ ಹಾಕಿ ಅಲ್ಲಿದ್ದ, ಅವನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಆ ಸ್ಥಳ. ಓಕೆ. ಸೊ ಇಲ್ಲಿ ದೇವರು ಹೇಳಿದ್ದಾರೆ, ನಾನು ನಿನಗೆ ವಾಗ್ದಾನ ಮಾಡಿದ ಸ್ಥಳವನ್ನು ಕೊಡ್ತೀನಿ ಅಂತ. ಬಟ್ ಅಬ್ರಹಾಂ ಜೀವಂತವಾಗಿರುವಾಗ ಅದು ನೆರವೇರಿಲ್ಲ. ಯಾಕೋಬ್ ಜೀವಂತವಾಗಿರುವಾಗಲೂ ನೆರವೇರಿಲ್ಲ, ಈಸಾಕ್ ಜೀವಂತವಾಗಿರುವಾಗಲೂ ನೆರವೇರಿಲ್ಲ. ಯಾವಾಗ ನೆರವೇರ್ತು? ಯೋಶ್ವ, ಮೋಶೆ ಕಾಲಲ್ಲೂ ನೆರವೇರಿಲ್ಲ. ಯೋಶ್ವ 1ನೇ ಅಧ್ಯಾಯ 1-3 ಯೋಶ್ವ ಎಲ್ಲವನ್ನು ಆ ಒಂದು ಹತೋಟಿಗೆ ತಗೊಂಡಾಗ ಅವಾಗ ನೆರವೇರುತ್ತೆ. ಅಂದ್ರೆ ಎಷ್ಟೊಂದು 100 ವರ್ಷಗಳಾದ್ಮೇಲೆ ದೇವರು ಹೇಳಿದ ವಾಗ್ದಾನ ಅಬ್ರಾಹ್ಮನ ಜೀವನದಲ್ಲಿ ನೆರವೇರಿದೆ. ಓಕೆ. ಸೊ ಟ್ರಾವೆಲರ್, ಯಾತ್ರಿಕನಾಗಿ ಜೀವನ ಮಾಡಿದ್ರು ಅಬ್ರಾಹಮನು. ಓಕೆ. ಸೊ ತನ್ನ ವಂಶಕ್ಕೆ ಈ ಸ್ಥಳವನ್ನು ಕೊಡ್ತಾರೆ ಅಂತ ಅಬ್ರಾಹಮನಿಗೆ ಗೊತ್ತಿತ್ತು. ಬಟ್ ಇನ್ನೊಂದು ಬೈಬಲ್ ಹೇಳುತ್ತೆ, ನಾನು ಯಾತ್ರಿಕ, ನನ್ನ ದೇಶ ಇಲ್ಲಲ್ಲ, ಇಲ್ಲಿ ನಾನಿರೋದು ತಾತ್ಕಾಲಿಕ, ನನ್ನ ನಿರಂತರ ಸ್ಥಳ ಯಾವ ದೇಶ? ದೇವರ ಪಟ್ಟಣ ಅಂತ ವಚನ ಹೇಳುತ್ತೆ. ಗಾಡ್ ಸಿಟಿ. ದೇವರ ಪಟ್ಟಣ ಯಾವುದು? ಸ್ವರ್ಗ. ಸ್ವರ್ಗದಲ್ಲಿ ನಾನು ಇರ್ತೀನಿ, ಅದು ನನ್ನ ನಿರಂತರ ಸ್ಥಳ. ಓಕೆ. ಸೊ ಕೆಲವು ಸಮಯದಲ್ಲಿ ನಾವು ಅನ್ಕೊಂತೀವಿ, ನನಗೆ ಅಬ್ರಾಹಂ ತರ ವಿಶ್ವಾಸ ಇದ್ರೆ ಈ ಭೂಮಿ ಮೇಲೆ ಇರುವಾಗ ನನಗೆಲ್ಲ ಸಿಗುತ್ತೆ. ಆಕ್ಚುಲಿ ಇಲ್ಲ. ನಿಮ್ಗೆ ಅಬ್ರಾಹಂ ತರ ಫೇತ್ ಇದ್ರು ನೀವು ಭೂಮಿ ಮೇಲೆ ಇರುವಾಗ ನೀವು ಕೇಳಿದೆಲ್ಲ ಸಿಗಲ್ಲ, ಅಥವಾ ದೇವರ ವಾಗ್ದಾನ ಮಾಡಿದೆಲ್ಲ ಸಿಗದೆ ಇರಬಹುದು. ಬಟ್ ಒಂದು ಅಬ್ರಾಹಮನಿಗೆ ವಿಶ್ವಾಸ ಇತ್ತು, ಒಂದು ದಿವಸ ನನ್ನ ನಿರಂತರವಾದ ಸ್ಥಳ ದೇವರ ಪಟ್ಟಣ. ಓಕೆ. ಸೊ ನಾನಿಲ್ಲಿ ಯಾತ್ರಿಕ ಅಂತ ಯಾರಿಗೆ ಗೊತ್ತಿತ್ತು? ಅಬ್ರಾಹಮನಿಗೆ ಗೊತ್ತಿತ್ತು. ಓಕೆ. ಸೊ ಈ ತರ ಇದಕ್ಕೆ ವಿಶ್ವಾಸ ಅಂತಾರೆ. ಓಕೆ. ಎಲ್ಲ ನೀವು ಪ್ರಾರ್ಥನೆ ಮಾಡಿದೆಲ್ಲ ಈಗ ಸಿಕ್ಬಿಟ್ರೆ, ಓಕೆ, ಅವಾಗ ನೀವು ಅಂತೀರ, ವಾ ವೆರಿ ಗುಡ್ ಬ್ರದರ್, ದೇವ್ರು ಬಹಳ ಒಳ್ಳೆಯವರು. ಬಟ್ ನೀವು ಪ್ರಾರ್ಥನೆ ಮಾಡೋದು ಸಿಗದೆ ಇರುವಾಗ ಅವಾಗಲೂ ನೀವು ದೇವ್ರನ್ನ ಒಳ್ಳೆಯವರು ಅಂತೀರಾ? ಬಟ್ ಅಬ್ರಾಹಂ ಪ್ರಾರ್ಥನೆ ಮಾಡದೆ ಇರೋದು ಸಿಗುವಾಗ, ಓಕೆ, ದೇವ್ರ ಮೇಲೆ ವಿಶ್ವಾಸ ಇಟ್ರು. ಓಕೆ. ಅದಕ್ಕೆ ದೇವರಿಗೆ ಬಹಳ ಗೌರವ ಅನಿಸ್ತು. ನಾನು ಅಬ್ರಾಹಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ಅನ್ಕೊಳ್ಳೋಕೆ ದೇವರಿಗೆ ಬಹಳ ಗೌರವ ಬಂತು. ಯಾಕೆ? ಎಷ್ಟು ಒಳ್ಳೆಯವರು ನೋಡಿ. ನಾನು ವಾಗ್ದಾನ ಮಾಡಿದ ಕೊಟ್ಟಿಲ್ಲ ಅಂದ್ರು ದೇ ಆರ್ ವೆರಿ ಫೇತ್ಫುಲ್, ದೇ ಟ್ರಸ್ಟ್ ಮೀ, ನನ್ನ ಮೇಲೆ ಬಹಳ ವಿಶ್ವಾಸವಾಗಿದ್ದಾರೆ. ಅದಕ್ಕೆ ದೇವರಿಗೆ ಬಹಳ ಆಸೆ ಆಯ್ತು, ನಾನು ಅಬ್ರಾಹಮನ ದೇವರು. ಓಕೆ. ಇವಾಗ ದೇವ್ರ ಅಂದ್ರೆ ನಾನು ಸುಗುಣ ಅವರ ದೇವರು ಅಂತ ಅಂದ್ರೆ ಸುಗುಣಗೆ ಹೆಂಗಿರುತ್ತೆ? ನಾನು ಪ್ರೀತಮ್ನ ದೇವರು, ಏಂಜಲ್ ಸಾಯಿ ದೇವರು ಅಂದ್ರೆ ನಿಮ್ಗೆ ಹೆಂಗೆ ಏನು ಅನ್ಸುತ್ತೆ? ಬಹಳ ಸಂತೋಷ ಅನ್ಸುತ್ತಲ್ವಾ? ದಟ್ಸ್ ಹೌ ಅಬ್ರಾಹಂ ಫೆಲ್ಟ್. ಓಕೆ. ದೇವರಿಗೆ ಇವ್ರ ಬಗ್ಗೆ ಬಹಳ ಬಹಳ ಹೆಮ್ಮೆ ಆಯ್ತು, ಇವರೆಲ್ಲ ನನ್ನ ಮಕ್ಕಳು ಅಂತ ಅನ್ನಿಸ್ತು. ಯಾ. ಸೊ ವಿಶ್ವಾಸ ಅಂದ್ರೆ ಏನು ನೀವು ನೋಡಲ್ವೋ ಅದನ್ನ ನೀವು ನಂಬ್ತಿರೋ ಅದೇ ವಿಶ್ವಾಸ. ನೀವೆಲ್ಲ
ನೋಡ್ಬಿಟ್ಟು ಏನೆಲ್ಲ ನಂಬ್ತೀರಿ ಅದು ವಿಶ್ವಾಸ ಅಲ್ಲ. ಇವತ್ತು ನಾವೆಲ್ಲ ಏನೆಲ್ಲ ನೋಡೋಕ್ಕಾಗಲ್ಲ. ಯಾರಾದ್ರು ದೇವ್ರನ್ನ ನೋಡಿದ್ದೀರಾ? ಯಾರಾದ್ರೂ ಸ್ವಾಮೀಜಿ ಬಂದು ಹೇಳಿದ್ರೆ ನಾನು ನೋಡಿದ್ದೀನಿ ಅಂದರೆ ಅವರು ಸುಳ್ಳು ಹೇಳ್ತಾರೆ. ಓಕೆ, ನಾನು ಇದುವರೆಗೂ ದೇವ್ರು ನೋಡಿಲ್ಲ. ಓಕೆ, ಬಟ್ ನಾನು ನಂಬ್ತೀನಿ ದೇವ್ರಿದ್ದಾರೆ ಅಂತ. ಓಕೆ, ಈಗಾಗಲೇ ಕೆಲವರಿಗೆ ದೇವರು ಮಾತಾಡ್ತಾರೆ. ಓಕೆ, ಬೇರೆ ಬೇರೆ ಥರ ಮಾತಾಡ್ತಾರೆ ಒಬ್ಬೊಬ್ಬರ ಹತ್ರ. ದೇವರಿದ್ದಾರೆ, ಅದು ವಿಶ್ವಾಸ. ಸ್ವರ್ಗ ನೋಡಿದ್ದೀರಾ ಯಾರಾದರೂ? ಓಕೆ, ಸ್ವರ್ಗ ಇದೆ ಅಂತ ನಂಬ್ತೀರಾ? ಅದು ವಿಶ್ವಾಸ. ಓಕೆ, ಸೊ ಇಲ್ಲಿ ಇಬ್ರಿಯರ 11ನೇ ಅಧ್ಯಾಯದಲ್ಲಿ ಕೆಲವರು ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತೆ, ವಿಶ್ವಾಸ, ಅವ್ರ ವಿಶ್ವಾಸದಲ್ಲಿ ಹೇಗಿದ್ರು ಅಂತ. ಓಕೆ, ನಾವು ಮುಂದೆ ಹೋದನ 24ನೇ ವಚನದಿಂದ 26, 11 ಸೇಮ್ ಅದೇ ಅಧ್ಯಾಯ, ವಚನ 24ರಿಂದ 26. ಇಬ್ರಿಯರು ಸೇಮ್ ಇಬ್ರಿಯರು 11ನೇ ಅಧ್ಯಾಯ 24ರಿಂದ ಹೋದನ. ನಂಬಿಕೆಯಿಂದಲೇ ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಪುತ್ರಿಯ ಮಗನೆನಿಸಿಕೊಳ್ಳುವುದು ಬೇಡವೆಂದುಕೊಂಡನು. ಸ್ವಲ್ಪ ಕಾಲದಲ್ಲಿ ಗತಿಸಿ ಹೋಗುವ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಮೇಲೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಏಕೆಂದರೆ ಮುಂಬರುವ ಪ್ರತಿಫಲ ಮೇಲೆ ಕಣ್ಣಿಟ್ಟಿದ್ದನು. ನಂಬಿಕೆಯಿಂದಲೇ ಅವನು ಅರಸನ ರೌದ್ರಕ್ಕೆ ಭಯಪಡಲು. ಸಾಕು, ಥ್ಯಾಂಕ್ ಯು ಸಿಸ್ಟರ್. ಓಕೆ, ಇಲ್ಲಿ ಮೋಶೆ ಬಗ್ಗೆನೂ ಮಾತಾಡ್ತಾ ಇಲ್ಲ. ಓಕೆ, ಸೊ ಮೋಶೆ ಹುಟ್ಟಿದಾಗ ಫರೋಹನು ಒಂದು ಆಜ್ಞೆಯನ್ನು ಕೊಟ್ಟಿದ್ದ, ಯಾರೆಲ್ಲ ಗಂಡು ಮಕ್ಕಳನ್ನ ಹುಡ್ತಾರೋ ಅವ್ರನ್ನ ನೈಲ್ ನದಿಯಲ್ಲಿ ಎಸಿಬೇಕು, ಅಂದರೆ ಸಾಯಿಸಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದ. ಸೊ ಮೋಶೆಗೆ 3 ತಿಂಗಳಾಯ್ತು. ಅವ್ರ ಅಮ್ಮಗೆ ಅನ್ನಿಸ್ತು, ನನ್ನ ಮಗ ಜೀವಂತವಾಗಿರಬೇಕು ಅಂತ ಏನೋ ಒಂದು ಚಿಕ್ಕ ಬೋಟ್ ಮಾಡಿ ಆ ನೈಲ್ ನದಿಯಲ್ಲಿ ಅವನ್ನ ಸುರಕ್ಷಿತವಾಗಿ ಇಡ್ತಾಳೆ. ಅವ್ರ ತಾಯಿ ಹೇಳಿದ್ಲು, ಅವ್ರ ಅಕ್ಕನ ಹಂಗೆ ನೋಡ್ಕೊ, ಹಂಗೆ ನನ್ನ ಎಲ್ಲಿ ಹೋಗ್ತಾ ಇದೆ ಬೋಟಿಂದ ನೋಡು ಅಂತ ಹೇಳಿದ್ಲು. ಸೊ ಮಗು ಅಳ್ತಾ ಇದೆ ಬೋಟಲ್ಲಿ, ಏನು ಬೇಕಾದರೂ ಆಗ್ಬೋದು ಅಲ್ವಾ? ನೈಲ್ ನದಿಯಲ್ಲಿ ನದಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ಇಲ್ಲಿ ನೋಡ್ತಾರಲ್ಲ, ಫಾರೋ ಮಗಳು ಬಂದು ಅಳೋ ಮಗುನ ಎತ್ಕೊಂಡ್ಲು. ಅಲ್ಲಿ ಯಾರು ಬಂದರು? ಮಿರಿಯಂ, ಮೋಶೆ ಅವರ ಅಕ್ಕನೂ ಬಂದರು. ಅವಾಗ ಆ ಒಂದು ಫರೋಹನ ಮಗಳು, ಅವಳಿಗೆ ಆ ಮಗು ಮೇಲೆ ಕರುಣೆ ಬಂತು, ಕನಿಕರ ಬಂತು. ಈ ಮಗುನ ಹೆಂಗಾದರೂ ಸಾಕಬೇಕು, ಅವನ್ನ ಸುರಕ್ಷಿತವಾಗಿಡಬೇಕು. ಅವಳಿಗೆ ಗೊತ್ತಿತ್ತು ಇದು ಯೆಹೂದ್ಯರ ಮಗನೇ ಅಂತ. ಅವಾಗ ಇವ್ರ ಅಕ್ಕ ಬಂದು ಕೇಳ್ತಾರೆ, ನಿಮ್ಗೆ ಯಾರಾದರೂ ಬೇಕಾ? ಹಾಲು ಕುಡಿಸೋಕೆ ಯಾರಾದರೂ ಒಬ್ರು ತಾಯಿ ಬೇಕಾ ನಿಮಗೆ? ಓಕೆ, ಸೊ ಅವ್ರ ಅಮ್ಮನ್ನೇ ಮೋಶೆ ಅವ್ರ ಅಮ್ಮನ ಮನೆಗೆ ಕರ್ಕೊಂಡೋಗಿ, ಅವ್ರು ಸುಮಾರು 10-12 ವರ್ಷವರೆಗೂ ಇರೋ ಥರ ಅವ್ರ ಮನೆಯಲ್ಲೇ ಇಟ್ಕೊಂಡು ಅವ್ರಿಗೆ ಸಾಕಿ ಸಲೋಕಿ ಫೀಸ್ ಕೂಡ ಕೊಡ್ತಾಳೆ. ಯಾರು? ಫರೋಹನ ಮಗಳು. ಅವ್ರ ಮಗನ್ನ ಸಾಕಕ್ಕೆ, ಹಾಲು ಕುಡ್ಸಕ್ಕೆ ಫೀಸ್ ಕೂಡ ಕೊಡ್ತಾಳೆ ಎವ್ರಿ ಮಂತ್. ಓಕೆ, ಸೊ 10-12 ವರ್ಷ ಮೋಶೆ ಯಾರ ಮನೇಲಿದ್ದ? ಅವ್ರ ಮನೆಯಲ್ಲೇ ಇದ್ದ, ಸುರಕ್ಷಿತವಾಗಿದ್ದ, ಫರೋಹನ ಮಗಳು. ಬಟ್ 10-12 ವರ್ಷ ಇರುವಾಗ ನಿಜವಾದ ದೇವರ ಬಗ್ಗೆ ಯಾರು ಕಲಿಸಿರ್ಬೋದು? ತಂದೆ ತಾಯಿ ಕಲಿಸಿರ್ಬೋದು. ಮೋಶೆಗೆ ಗೊತ್ತಿತ್ತು, ನಾನು ಚಿಕ್ಕ ಮಗುವಾಗಿರುವಾಗ ಸತ್ತೋಗಿರಬಹುದಾಗಿತ್ತು ಬೇರೆ ಮಕ್ಕಳ ಥರ. ಆದರೆ ನಾನು ಇವತ್ತು ಜೀವಂತವಾಗಿರೋದು ಯಾರ ಕೃಪೆ? ದೇವರ ಕೃಪೆ. ಇದು ಯಾರಿಗೆ ಗೊತ್ತಿತ್ತು? ಮೋಶೆಗೆ ಗೊತ್ತಿತ್ತು. ಈ ಸ್ಟೋರಿ ಯಾರು ಹೇಳಿದ್ದಾರೆ ಮೋಶೆಗೆ? ಅವ್ರ ತಂದೆ ತಾಯಿ, ಅವ್ರ ಅಕ್ಕನೇ. ಆಮೇಲೆ 12 ವರ್ಷ ಆದ್ಮೇಲೆ ಬೈಬಲ್ ಹೇಳುತ್ತೆ,
ಫರೋನ ಮಗಳು ತಿರುಗಿ ಅರಮನೆಗೆ ಕರ್ಕೊಂಡ್ರು ತನ್ನ ಮಗನ ತರ. ಅವಾಗ ಅರಮನೆಯಲ್ಲಿ ರಾಜನ ತರ ಜೀವನ ಮಾಡ್ದ. ಯಾರು? ಮೋಶೆ. ಓಕೆ, ಸೊ ಖಂಡಿತವಾಗ್ಲೂ ದೇವರ ಪ್ಲಾನ್ ಇದೆಲ್ಲ. ಓಕೆ, ಸೊ ನಾನು ನಿಮಗೆ 34 ವರ್ಷದ ಹಿಂದೆ, ನನಗೆ ಅವಾಗ 1992 1992 ಅವಾಗ ನಾನು ಮೈಸೂರಿಗೆ ಓಡಿ ಬಂದೆ. ಅಂದ್ರೆ ಏನು, ಓಡಿ ಬಂದಿಲ್ಲ, ಟ್ರೈನಲ್ಲೇ ಬಂದೆ. ಅಂದ್ರೆ ಯಾರಿಗೂ ಎದುರ್ಕೊಂಡು, ಯಾರಿಗೂ ಹೊಡೆದ್ಬಿಟ್ಟು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಬಂದ್ವಿ. ಅವಾಗ 34 ವರ್ಷದ ಹಿಂದೆ 1992. ಅವಾಗ ನನಗೆ 18 ವರ್ಷ, 17 ವರ್ಷ. ಏನಕ್ಕೆ ನಾವು ಬಂದೆ? ಅಲ್ಲಿದ್ರೆ ಕೊಂದ್ಬಿಡ್ತಾರೆ ನನ್ನ, ಮೈಸೂರಲ್ಲಿ ಬಂದು ಇನ್ಮೇಲೆ ಸೆಟ್ಲ್ ಆಗ್ಬೇಕು ಅಂತ ನಾವೆಲ್ಲ ಬಂದು ಅಲ್ಲಿ ಲಾಡ್ಜಲ್ಲಿ ಇದ್ವಿ. ಅವಾಗ ನಮ್ಮ ತಂದೆ ಫಿಲೋಮಿನಾಸ್ ಹಾಸ್ಪಿಟಲ್, ಫಿಲೋಮಿನಾಸ್ ಚರ್ಚ್ಗೆ ಅಲ್ಲಿ ಪ್ರೀಸ್ಟ್ ನೋಡೋಕ್ಕೆ ಕರ್ಕೊಂಡ್ಬಂದ್ರು. ಅಲ್ಲಿ ನನಗೆ ಸೆಕೆಂಡ್ PUC ಕಾಲೇಜಲ್ಲಿ ಮಾತಾಡಿದ್ರು, ಹಾಸ್ಟೆಲ್ಗೆ ಮಾತಾಡಿದ್ರು, ಬಟ್ ಯಾವುದು ವರ್ಕೌಟ್ ಆಗಿಲ್ಲ. ಬಟ್ ಅಲ್ಲಿ ಒಂದು ಮಾಸ್ ನಡೀತಾ ಇತ್ತು, ರೋಮನ್ ಕ್ಯಾಥಲಿಕ್ ಮಾಸ್. ಸೊ ಅಲ್ಲಿ ಹಾಡೆಲ್ಲ ಆಡ್ತದೆ, ಇದೇ ಥರ ನೀವೆಲ್ಲ ಆಡ್ತಾ ಇದ್ರಲ್ಲ, ಹಾಡೆಲ್ಲ ಆಡ್ತದೆ. ನಾನು ಕೇಳಿಸ್ಕೊಂಡು, ನನಗೆ ಯೇಸು ಕ್ರಿಸ್ತರ ಬಗ್ಗೆ ಏನೂ ಗೊತ್ತಿಲ್ಲ, ಕ್ರಿಶ್ಚಿಯಾನಿಟಿ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಹೃದಯದಲ್ಲಿ ನಾನು ಒಂದು ಬಯಕೆ, ದೇವರೇ ನಿಜವಾದ ದೇವ್ರು ನನಗೆ ಗೊತ್ತಿಲ್ಲ, ನನ್ಗೆ ಯಾರಾದರೂ ಹೇಳ್ಕೊಟ್ರೆ ನಾನು ನಿನಗೋಸ್ಕರ ಜೀವನ ಮಾಡ್ತೀನಿ, ನಿನ್ನ ಬಗ್ಗೆ ನನಗೆ ಯಾರಾದರೂ ಹೇಳ್ಕೊಡ್ಬೇಕು, ಅವಾಗ ನಾನು ನಿನಗೋಸ್ಕರ ಜೀವನ ಮಾಡ್ತೀನಿ ಅಂತ ನನಗೆ ಪ್ರಾರ್ಥನೆ ಮಾಡೋಕ್ಕೂ ಗೊತ್ತಿಲ್ಲ, ಸುಮ್ಮನೆ ಆ ಥರ ಅಂದ್ಕೊಂಡೆ. ಅದಾದಮೇಲೆ ತಿರುಗಿ ಬೆಂಗಳೂರಿಗೆ ಹೋದೆ, ಯಾರು ಏನು ಮಾಡಿಲ್ಲ ನನಗೆ. 1 ವರ್ಷ ಆದಮೇಲೆ ಒಬ್ಬ ಅಂಕಲ್ಲು ನನಗೆ ಬೈಬಲ್ ಸ್ಟಡಿ ಮಾಡೋಕ್ಕೆ ಕರೀತಾರೆ. ಇದು 1993. ಬೈಬಲ್ ಸ್ಟಡಿ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು, ದೇವರು ನನಗೆ ಆ ಪ್ರಾರ್ಥನೆ ಏನೆಲ್ಲ ನಾನು ಬಯಕೆ ಇದ್ನೋ ಅದು ನನಗೆ ಉತ್ತರ ಕೊಟ್ಟರು, ದೇವರು ನನಗೆ ರಕ್ಷಣೆ ಮಾಡಿದರು. ಸೊ ಆವಾಗ ನಾನು ಅನ್ಕೊಂಡೆ, ಇನ್ಮೇಲೆ ನಾನು ಅವತ್ತು ಏನು ಅನ್ಕೊಂಡೆ, ದೇವ್ರಿಗೋಸ್ಕರ ಜೀವನ ಮಾಡ್ತೀನಿ ಅಂತ, ಅದನ್ನ ನಾನು ಇನ್ಮೇಲೆ ಮಾಡಬೇಕು. ಸೊ ಅವಾಗ ನನಗೆ ಆಸೆ ಬಂತು, ಇನ್ಮೇಲೆ ನಾನು ದೇವ್ರಿಗೋಸ್ಕರ ಜೀವನ ಮಾಡಬೇಕು. ರೊಕ್ಕ ಮಾಡೋದು ಅದೆಲ್ಲ ಆಸೆ ಹೊರಟೋಯ್ತು. ನನಗೆ ಕೃತಜ್ಞತೆ ಆಯ್ತು, ದೇವರೇ ನೀನು ನನ್ನ ಜೀವನವನ್ನು ರಕ್ಷಣೆ ಮಾಡು, ನಾನು ನಿನಗೋಸ್ಕರ ಜೀವನ ಮಾಡ್ತೇನೆ. ಸೊ ಮೋಶೆ ಬಗ್ಗೆ ಬರೋಣ ಇವಾಗ. ಮೋಶೆ ದಿಶಾಂತರ ಇದ್ದ. ದಿಶಾನ್ಗೆ ಎಷ್ಟು 11-12 ವಯಸ್ಸು. ಪ್ಯಾಲೇಸ್ಗೆ ಹೋದ, ಅಲ್ಲೆಲ್ಲ ಫುಲ್ ರಾಜನ ಥರ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟರು. ಕತ್ತಿ, ಓಕೆ, ಹೆಂಗೆ ಜಗಳ ಮಾಡೋದು, ಕುಸ್ತಿ ಹೆಂಗೆ ಮಾಡೋದು, ಆನೆ ಮೇಲೆ ಹೆಂಗೆ ಹೋಗೋದು, ಕುದುರೆ ಮೇಲೆ ಹೆಂಗೆ ಹೋಗೋದು, ಓಕೆ, ಇದೆಲ್ಲ ತರಬೇತಿ ಎಲ್ಲ ಕೊಟ್ಟರು. ಆಮೇಲೆ ಬೇರೆ ಬೇರೆ ಭಾಷೆ, ಈಜಿಪ್ಟ್ ಭಾಷೆ ಕಲಿಸ್ಕೊಟ್ರು. ಭಾಳ ವಿಷಯಗಳು ರಾಜನಿಗೆ, ಯುವರಾಜನಿಗೆ ಏನೆಲ್ಲ ಕಲಿಸ್ಕೊಡ್ಬೇಕು ಅದೆಲ್ಲ ಕಲಿಸ್ಕೊಟ್ರು. ನೆಕ್ಸ್ಟ್ ರಾಜ ಯಾರು? ಮೇ ಬಿ ಮೋಶೆ ಆಗಬಹುದಿತ್ತು. ಬಟ್ ಇಲ್ಲಿ ಬೈಬಲ್ ಏನು ಹೇಳುತ್ತೆ, ಮೋಶೆಗೆ ಆಪ್ಷನ್ ಇತ್ತು. ಒಂದು, ಅವನು ರಾಜ ಆಗ್ಬೋದಾಯ್ತು, ಎಂಜಾಯ್, ಈಜಿಪ್ಟಿನ ರಾಜನ ಥರ ಎಲ್ಲ ಸೌಕರ್ಯಗಳು, ಸೌಲಭ್ಯಗಳು, ಓಕೆ, ಕಂಫರ್ಟ್, ಲಕ್ಸುರಿ, ಇದೆಲ್ಲ ಎಂಜಾಯ್ ಮಾಡ್ಬೋದಾಯ್ತು ಒಂದು. ಇನ್ನೊಂದು, ಅವನು ಗೊತ್ತಿತ್ತು, ನಾನು ಯೆಹೂದ್ಯ, ದೇವರನ್ನ ರಕ್ಷಿಸಿದ್ದಾರೆ, ನಾನು ನನ್ನ ಜನರಿಗೆ ಏನಾದರೂ ಮಾಡಬೇಕು. 2 ಆಪ್ಷನ್ ಇತ್ತು. ಬಟ್ ಇಲ್ಲಿ ಬೈಬಲ್ಲು ಏನು ಹೇಳುತ್ತೆ, ಯಾವ ಆಪ್ಷನ್ ಚೂಸ್ ಮಾಡ್ದ ಮೋಶೆ? 24ರಲ್ಲಿ ನಾವು ನೋಡುವಾಗ, ಮೋಶೆಯು ದೊಡ್ಡವನಾದ ಮೇಲೆ, ಅಂದ್ರೆ ಏನು, 40 ವರ್ಷ ಆದ್ಮೇಲೆ, ಫರೋವನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸೊ ಅವನೇನು ಹೇಳ್ದ, ನಾನು ಈಜಿಪ್ಟಿಗೆ ರಾಜನಾಗಿರೋಕ್ಕೆ ಇಷ್ಟ ಇಲ್ಲ, ದೇವರಿಗೆ ಸೇವಕನಾಗಿರ್ತೀನಿ ಅದ್ರ ಬದಲಾಗಿ. ಓಕೆ, ಸೊ ಏನಕ್ಕೆ ಆ ಥರ ಮಾಡ್ದ? ನೀವು ಹೇಳಿ, ಏನಕ್ಕೆ ಆ ಥರ ಮಾಡ್ದ ಮೋಶೆ? ಎಂಜಾಯ್ ಮಾಡ್ಬೋದಾಯ್ತಾ? ಈ ಕಡೆ ಎಂಜಾಯ್, ಭಾಳ ಸೌಲಭ್ಯ, ಅನುಕೂಲ, ಸುಖ, ಆಸೆಗಳು ಎಲ್ಲ ಪೂರೈಸಿ ಮಜಾ ಮಾಡಿ ಆರಾಮಾಗಿರ್ಬೋದಾಯ್ತಲ್ವಾ? ಬಟ್ ಮೋಶೆ ಅದನ್ನ ಬಿಟ್ಟು ದೇವರ ಮಕ್ಕಳ ಜೊತೆ ಕಷ್ಟಪಡಕ್ಕೆ, ಈ ಒಂದು ಆಯ್ಕೆಯನ್ನು ಆರಿಸ್ಕೊಳ್ಳೋಕೆ ಏನ್ ಕಾರಣ? ವಾಟ್ ಇಸ್ ದ ರೀಸನ್? ರೈಸ್ ಯು ಹ್ಯಾಂಡ್. ನಿಮಗೆ ಉತ್ತರ ಗೊತ್ತಿದ್ರಿಯಾ? ದೇವರ ಜನರು ಕಷ್ಟಪಡೋದು ಅವ್ರು ನೋಡ್ತಾರೆ, ತುಂಬಾ ಕರುಣೆ ಆಗ್ತದೆ.
ಓಕೆ, ದೇವ್ರ ಜನರು ಕಷ್ಟಪಡೋದು ನೋಡ್ತಾ ಇದ್ರು, ಅವ್ರ ಮೇಲೆ ಬಹಳ ಕನಿಕರ ಇತ್ತು. ಬೇರೇನು? ನಂಬಿಕೆ. ನಂಬಿಕೆ. ಓಕೆ, ಒಂದು ಏನಂದ್ರೆ ಅವರು ಚಿಕ್ಕದಿಂದ ಕಲ್ತಿರೋ ಒಂದು ವಿಷಯಗಳು ಅವ್ರ ಅಪ್ಪ ಅಮ್ಮ ಕಲಿಸಿಕೊಟ್ಟಿದ್ದ ಅದೆಲ್ಲ ಅರ್ಥ ಬರ್ತಿತ್ತು, ಒಂದು ಜಗ ಎಲ್ಲ ಗೊತ್ತಾಯ್ತು. ಓಕೆ, ಸೊ ಅವರು ದೇವ್ರ ಬಗ್ಗೆ, ನಿಜವಾದ ದೇವ್ರು ಯಾರು, ಅವ್ರು ತನ್ನ ಹತ್ರದಿಂದ ಏನು ಬಯಸ್ತಾರೆ, ಈ ಅಂಡರ್ಸ್ಟುಡ್. ಯಾ ಸಾಯ್ ನೋಡುವಾಗ ಅವರು ಮೋಸದಿಂದ ಏಜ್ ತಪ್ಪೋದಿಲ್ಲ, ಎಲ್ಲರೂ ತಪ್ಪೋದು ಆಲ್ಮೋಸ್ಟ್ ಎಲ್ಲ ಹಾಂ. ದೇವರಿಗೆ ಒಬ್ಬರನ್ನೇ ಇಟ್ಟಿದ್ರು. ಅವ್ರ ತಂದೆ ತಾಯಿ ಇರುವಾಗ ಅದು ರೀಸನ್ ಇರುತ್ತಂತ ಅವ್ರು ಮೈಂಡ್ ಎಲ್ಲರೂ ಸತ್ತೋರು. ನಾನು ನೋಡಿ ಎಷ್ಟು ದೇವ್ರ ಪ್ಲಾನ್ ಇಲ್ಲದೆ ಅಂದ್ರೆ ಇದೆ. ನನ್ನ ಅಮ್ಮಾಯಿಂದ ನನ್ನ ಅಲ್ಲಿಂದ ನಾನು ಪರ ಅವರ ಬಂದಿದ್ದೀನಿ, ದೇವ್ರ ಬೇಕಾದ ಕೊಟ್ಟಿದ್ದು ಯಾವತ್ತೋ ರೀಸನ್ ಇರ್ಬೋದು. ಮೇ ಬಿ ಇದೇನೇನೋ, ಯಾಕಂದ್ರೆ ಅವ್ರು ಜಾಗದಲ್ಲಿ ನೋಡ್ತಾ ಇದ್ರು ಹೋಗುವಾಗ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಅವ್ರ ಜಾಗದಲ್ಲಿ ಅವರೆಲ್ಲ ಹೊಡಿತಾ ಇದ್ರು. ಅದು ತಿರುಗಿ ಕನೆಕ್ಟ್ ಮಾಡ್ಕೊಂಡು ಹೆಂಗಾದ್ರೂ ನಾನು ಇಲ್ಲ ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ. ಸೊ ಇಲ್ಲಿ ಏನು, ಇಲ್ಲೇ ಉತ್ತರ ಇದೆ ಬೈಬಲಲ್ಲಿ. ನೀವು 25ನೇ ವಚನ ನೀವು ನೋಡಿದ್ರೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದರಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಮೋಶೆ ಗೊತ್ತಿದ್ದು, ಓಕೆ ರಾಜನಾಗಿದ್ರೆ ಎಷ್ಟು ವರ್ಷ ಇರ್ತೀನಿ ನಾನು? 100 ವರ್ಷ. ಹಾಗೆ ಆಮೇಲೆ ಏನಾಯ್ತು? ಆಮೇಲೆ ಏನಾಗುತ್ತೆ? ನಿರಂತರವಾಗಿ ರಾಜನಾಗಿರ್ತಾನ? ನಮ್ಮ ಕೃಷ್ಣರಾಜ ಒಡೆಯರು, ಓಕೆ, ಆಮೇಲೆ ರಾಜ ಚಾಮರಾಜೇಂದ್ರ ಒಡೆಯರು, ಕಂಠೀರವ, ಇವರೆಲ್ಲ ರಾಜರು ಇವಾಗ ಎಲ್ಲಿದ್ದಾರೆ? ನಾವು ಹೋಗಿ ನೋಡಿದೆ ಓಕೆ, ಮೈಸೂರು ಪ್ಯಾಲೇಸ್ ನೆನ್ನೆ. ಅವ್ರು ಕುಂತ್ಕೊಂಡಿರೋ ಚೇರ್ ಇದೆ, ಅವ್ರು ಯೂಸ್ ಮಾಡಿರೋ ಕತ್ತಿ ಇದೆ, ಅವರು ಕನ್ನಡಿ ಇದೆ, ಪ್ಲೇಟ್ ಇದೆ, ಬಟ್ ಅವ್ರಿಲ್ಲ, ಕಾರ್ ಇದೆ. ಓಕೆ, ಆ ಕಾರ್ ಮ್ಯೂಸಿಯಮ್ಗೆ ಹೋಗಿ ನೋಡಿದ್ವಿ, ಅಲ್ಲಿ ಅವ್ರು ಯೂಸ್ ಮಾಡಿರೋ ಕಾರು ಇದೆ, ಬಟ್ ಅವ್ರಿಲ್ಲ. ಇನ್ನೊಂದು 80 ವರ್ಷ 100 ವರ್ಷ ಆದ್ಮೇಲೆ ನೀವು ಯಾರು ಇರಲ್ಲ, ಗ್ಯಾರಂಟಿ ಕೊಡ್ತೀನಿ. ಓಕೆ, ನನ್ನನ್ನು ಸೇರಿಸಿ ನಾ ಹೇಳ್ತಾರೆ. ಓಕೆ, ಬಟ್ ತಾತ್ಕಾಲಿಕ, ಟೆಂಪ್ರರಿ. ನಾನು ರಾಜನಾಗಿದ್ರು ಇದು ಏನು ತಾತ್ಕಾಲಿಕ ಅಂತ ಯಾರಿಗೆ ಗೊತ್ತಿದ್ದು? ಮೋಶೆ ಅಂಡರ್ಸ್ಟುಡ್, ಇಟ್ಸ್ ಟೆಂಪ್ರರಿ. ಓಕೆ, 100 ವರ್ಷನೇ ಇರ್ಕು, ಟೆಂಪ್ರರಿ ಓನ್ಲಿ. 100 years is going to go like this. It's temporary. Then 26ನೇ ವಚನ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವನ್ನು ಎಣಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಇಲ್ಲಿ ಕೂಡ ಆನ್ಸರ್ ಸಿಗ್ತಾ ನಿಮ್ಗೆ? ಏನು ಆನ್ಸರ್ ಸಿಕ್ತು? ಸೊ ಅವ್ನು ನೋಡ್ತಾವನೆ, ಇಲ್ಲಿರುವಂತ ಜೀವನ ತಾತ್ಕಾಲಿಕ, ಯಾವುದು ನಿರಂತರ? ದೇವರ ಜೊತೆಯಲ್ಲಿರೋದು, ಅದು ನಿರಂತರ. ದೇವರ ಜೊತೆಯಲ್ಲಿರೋದು ನಿರಂತರ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮು ದೇವರ ಜನರೊಂದಿಗೆ ಕಷ್ಟಪಡ್ತೀನಿ, ಸರ್ವ ಐಶ್ವರ್ಯ ಭೋಗ ಅನುಭವಿಸುವುದಕ್ಕಿಂತಲೂ. What do you think about that? ಓಕೆ, ಮೋಶೆ ತನ್ನ ಜನರಿಗೋಸ್ಕರ ಕಂಫರ್ಟು, ಲಕ್ಸುರಿ ಎಲ್ಲ ಬಿಟ್ಕೊಟ್ಟು. ಕೆಲವು ಸಮಯದಲ್ಲಿ ನಾ ಯೋಚನೆ ಮಾಡ್ತೀನಿ, ನಾನು ಮಾಡ್ತಿದ್ನ ಆ ಥರ? ಮೇ ಬಿ ಮಾಡ್ತಿರ್ಲಿಲ್ಲ ನಾನು, ಕಷ್ಟ. ಭಾಳ ಸಮಯದಲ್ಲಿ ಹೇಳ್ಬೋದು ಬರೀ ಮಾತಲ್ಲಿ. ಕೆಲವು ಸಮಯದಲ್ಲಿ ನನಗೆ ಅನಿಸಿದೆ, BCom ಎಲ್ಲ ಮುಗಿಸಿ ಮಿನಿಸ್ಟ್ರಿ ಎಲ್ಲ ಮಾಡ್ತಾ ಇರುವಾಗ, ಕೆಲವು ಸಮಯದಲ್ಲಿ ನನ್ನ ಕಾಲೇಜ್ ಫ್ರೆಂಡ್ಸು ಕಾರಲ್ಲಿ ಹೋಗುವಾಗ, ಬಂಗ್ಲೆ ಎಲ್ಲ ಕಟ್ಟಿರುವಾಗ, ಅಮೇರಿಕಲ್ಲಿರುವಾಗ, ಅರೆ ನಾನೇನೋ ತಪ್ಪು ಮಾಡ್ಬಿಟ್ನ, ಅವರೆಲ್ಲ ಎಷ್ಟೊಂದು ಕಂಫರ್ಟಬಲ್ ಆಗಿದ್ದಾರೆ, ನಾನೇನೋ ತಪ್ಪು ಮಾಡ್ಬಿಟ್ನ, ಅವ್ರ ಥರ ನಾ ಇಲ್ವಲ್ಲ ಕಂಫರ್ಟಬಲ್ ಆಗಿ. ನನ್ಗೆ ಅನಿಸಿದೆ ಆ ಥರ. ಸೊ ಅವಾಗ ನನಗೆ ಅರ್ಥ ಆಗಿತ್ತು,
ಅರೇ ನಾನು ಮೋಶೆ ಥರ ಯೋಚಿಸ್ತಾ ಇಲ್ಲ. ನಾನು ಯೋಚಿಸ್ತಾ ಇರೋದು ಟೆಂಪ್ರವರಿ ಲೈಫ್ ಇಲ್ಲಿ, ಅದ್ರ ಬಗ್ಗೆ ಭಾಳ ಯೋಚಿಸ್ತಾ ಇದ್ದೀನಿ. ಸೊ ಅವಾಗ ನಾನು ನನ್ನನ್ನೇ ಕರೆಕ್ಟ್ ಮಾಡ್ಕೋಬೇಕು. ಇಟ್ಸ್ ಡಿಫಿಕಲ್ಟ್. ಬೇರೆಯೊಬ್ಬರೆಲ್ಲ ಸಂತೋಷವಾಗಿ, ಕಂಫರ್ಟಬಲ್ ಆಗಿ, ಲಕ್ಸುರಿಯಾಗಿ ಜೀವನ ಮಾಡೋದು ನೋಡುವಾಗ ಇಟ್ ಈಸ್ ಡಿಫಿಕಲ್ಟ್. ಇಟ್ಸ್ ನಾಟ್ ಈಸಿ ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ರೈಟ್? ಸೊ ನಂತರ ಮೋಶೆ ಡಿಸೈಡೆಡ್, ಓಕೆ, ಒಂದು ಅವನಿಗನ್ನಿಸ್ತು ನನ್ನ ಜನರು ಸಂತೋಷವಾಗಿರ್ಬೇಕು, ನನ್ನ ಜನರಿಗೆ ಬಿಡುಗಡೆ ಸಿಗ್ಬೇಕು, ನನ್ನ ಜನರು ನಿಜವಾದ ದೇವ್ರನ್ನ ಕಂಡ್ಕೊಳ್ಬೇಕು, ನಾನು ದೇವ್ರ ಜೊತೆ ನಿರಂತರವಾಗಿ ಸಂತೋಷವಾಗಿರ್ಬೇಕು. ಸೊ ನಿರಂತರ ಪ್ರತಿಫಲದ ಮೇಲೆ ಕಣ್ಣಿಟ್ಟಾಗ ತಾತ್ಕಾಲಿಕ ಸರ್ವ ಭೋಗಗಳನ್ನು ಬಿಟ್ಕೊಡಕ್ಕೆ ಇವನಿಗೆ ಅರ್ಥ ಆಯ್ತು. ಬಹಳ ಸಮಯದಲ್ಲಿ ಬಹಳ ಜನ ಇಲ್ಲಿ ನನಗೆ ಮಜಾ ಬೇಕು, ಸರ್ವಭೋಗ ಐಶ್ವರ್ಯ ಬೇಕಂತ ಏನ್ ಮಾಡ್ತಾರೆ? ದೇ ಫರ್ಗೆಟ್ ಅಬೌಟ್ ದಟ್. ನಿರಂತರವಾಗಿ ನಾನು ಎಲ್ಲಿರ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ, ಸೊ ಇಲ್ಲಿ ಮೋಶೆ ರಾಜನಾಗಿರೋಕ್ಕಿಂತ ಬದಲಾಗಿ, ಈಜಿಪ್ಟಿಗೆ ರಾಜನಾಗಿರೋಕ್ಕಿಂತ ಬದಲಾಗಿ ದೇವರಿಗೆ ಸೇವಕನಾಗಿರ್ತೀನಿ ಅಂತ ನಿರ್ಧಾರ ಮಾಡಿದ. ಇದು ಯಾವುದರಿಂದ? ವಿಶ್ವಾಸದಿಂದ. ಇವಾಗ ದೇವರು ಅವನಿಗೆ ತೋರಿಸ್ಕೊಟ್ರ, ನೋಡು ಇದು ಸ್ವರ್ಗ, ಸ್ವರ್ಗದಲ್ಲಿ ಸಿಂಹಾಸನ, ಅದ್ರ ಪಕ್ಕದಲ್ಲಿ ನೀನು ಕುಂತಿರ್ತೀಯ, ಇದೆಲ್ಲ ತೋರಿಸಿದ್ರ ದೇವರು ಮೋಶೆಗೆ? ಬಟ್ ಆದ್ರೂ ಮೋಶೆ ಹೆಂಗ್ ನಮ್ದ? ವಿಶ್ವಾಸ. ಓಕೆ, ಸೊ ಏನು ನಂತರ ನಾವು ನೋಡ್ತೀವಿ ದೇವರವನ್ನ ಆರಿಸ್ಕೊಂಡ್ರು. ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡಕ್ಕೆ ದೇವರವನ್ನ ಆರಿಸ್ಕೊಂಡ್ರು. ಖಂಡಿತವಾಗ್ಲೂ ಬಿಡುಗಡೆ ಆಯ್ತು. ಜೋಶುವ ಅವ್ರನ್ನ ಹೆಲ್ಪ್ ಮಾಡ್ದ. ಓಕೆ, ನಂತರ ಅವ್ರು ಲೀಡ್ ಮಾಡ್ದ ಜೋಶುವ. ಸೊ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ನೀವೆಲ್ಲರೂ ಒಂದು ಪಿಕ್ಚರ್ ನೋಡಿದಿರಾ? ಸಿನ್ಲರ್ಸ್ ಲಿಸ್ಟ್ ಅಂತ ಒಂದು ಪಿಕ್ಚರ್ ನೋಡಿದಿರಾ? ಟೈಮ್ ಇದ್ರೆ ನೋಡಿ. ನಿಮಗೆಲ್ಲ ಗೊತ್ತಿರಬೇಕು, ಎರಡನೇ ಮಹಾಯುದ್ಧಕ್ಕೆ ಮುಂಚೆ ಜರ್ಮನಲ್ಲಿ ಹಿಟ್ಲರು ಅವರ ಅಧಿಕಾರಿಗಳು ಯಹೂದ್ಯರನ್ನ ಹೆಂಗ್ ನಡೆಸ್ತಾ ಇದ್ರು? ಓಕೆ, ಎಲ್ಲಾರನ್ನೂ ವಿಷದ ಚೇಂಬರ್ ಅಲ್ಲಿ ಹಾಕಿ ಕೊಂದ್ಬಿಡ್ತಾ ಇದ್ರು. ಓಕೆ, ಎಲ್ಲಾರನ್ನೂ ಗುಲಾಮರನ್ನಾಗಿ ನಡೆಸ್ತಾ ಇದ್ರು. ಸೊ ಅಲ್ಲಿ ಒಬ್ಬ ಮನುಷ್ಯ ಇದ್ದ, ಅವನ್ ಬಿಸ್ನೆಸ್ ಮ್ಯಾನ್. ಸೊ ಅವನೇನ್ ಮಾಡ್ದ, ಇವರೆಲ್ಲರೂ ಕೂಡ ಗುಲಾಮರಾಗಿದ್ರೆ ಬಹಳ ಕಷ್ಟ. ಸೊ ಅವನೇನ್ ಮಾಡ್ದ, ಯಹೂದ್ಯರನ್ನ ಅವನ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಕರ್ಕೊಂಡ್ಬಂದ. ಅದಕ್ಕೆ ಅವನು ದುಡ್ಡು ಕೊಡ್ಬೇಕಾಗಿತ್ತು ಜರ್ಮನ್ ಅಧಿಕಾರಿಗಳಿಗೆ. ಎಷ್ಟೋ ದುಡ್ಡು, ಐ ಮೀನ್ ಎಷ್ಟು ಲಕ್ಷ ದುಡ್ಡು. ಇವನು ಬಹಳ ಶ್ರೀಮಂತ, ದೊಡ್ಡ ಕಾರ್ಖಾನೆ ಇದೆ. ಸೊ ಇವನೇನ್ ಮಾಡ್ದ, ಏನೆಲ್ಲ ದುಡ್ಡು ಅವನ ಹತ್ರ ಇದೆ ಎಲ್ಲ ಕೊಟ್ಬಿಟ್ಟು 1000 ಜನ ಯಹೂದ್ಯರನ್ನ ತನ್ನ ಫ್ಯಾಕ್ಟ್ರಿಗೆ ಸೇರಿಸ್ಕೊಂಡ. ಆವಾಗ ಜರ್ಮನ್ ಅಧಿಕಾರಿಗಳು ಏನ್ ಮಾಡಕ್ಕಾಗಲ್ಲ. ಸೊ ಅದಾದ ನಂತರ ನಾವು ನೋಡ್ತೀವಿ, ಎರಡನೇ ಮಹಾಯುದ್ಧ ನಡೀತು, ಹಿಟ್ಲರ್ ಸೋತದ. ಓಕೆ, ಇಂಗ್ಲೆಂಡು, ರಷ್ಯಾ ಅವ್ರು ಬಂದು ಸಹಾಯ ಮಾಡಿ ಇವ್ರಿಗೆಲ್ಲ ಬಿಡುಗಡೆ ಕೊಟ್ರು. ಸೊ ಇವ್ರು 1000 ಜನ ಏನಿದ್ದಾರೆ, ಅವರು ತಿರುಗಿ ಇಸ್ರೇಲ್ಗೆ ಹೋದ್ರು. ಅಲ್ಲಿ ಸಿಮ್ಲರ್ಸ್ ಜ್ಞಾಪಕಾರ್ಥ ಮಾಡಿಕೊಂಡು ಇವಾಗ ಅವನ್ನ ಹೀರೋ ತರ ನೋಡ್ತಾರೆ. ಇವಾಗ ಸಿಮ್ಲರ್ಸ್ ಇಲ್ಲ. ಓಕೆ, ಅವನ ಹತ್ರ ಬಹಳ ದುಡ್ಡು ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇಟ್ ಇಟ್ ಎ ಗ್ರೇಟ್ ಜಾಬ್. ಇವ್ರಿಗೆಲ್ಲ ಬಿಡುಗಡೆ ಆಗಬೇಕು, ಇವ್ರಿಗೆಲ್ಲ ಒಳ್ಳೆ ಜೀವನ ಕೊಡಬೇಕು ಅಂತ ಅನ್ಕೊಂಡು ಆ ಥರ ಮಾಡ್ದ. ಅವನ ಹತ್ರ ದುಡ್ಡು ಇರೋದೆಲ್ಲ ಕಳ್ಕೊಂಡು ಇವ್ರು 1000 ಜನಗೆ ಹೆಲ್ಪ್ ಮಾಡ್ದ. ಸೊ ಇವತ್ತು ಕೂಡ ಅವನ ಸಮಾಧಿ ಇದೆ ಇಸ್ರೇಲಲ್ಲಿ ಹೋದ್ರೆ. ಇವತ್ತು ಕೂಡ ಯಾರೆಲ್ಲ 1000 ಜನ ಬಂದಿದ್ದಾರೆ ಅವ್ರ ಸಮಾಧಿನೂ ಅಲ್ಲಿದೆ. ಅವರ ಪೀಳಿಗೆ, ಅವರ ಮುಂದಿನ ಪೀಳಿಗೆ ಕೂಡ ಇವಾಗಲೂ ಇದೆ. ಅವ್ರ 1000 ಜನ ಮುಂದಿನ ಪೀಳಿಗೆ. ದೇ ಆರ್ ಆಲ್ ವೆರಿ ಗ್ರೇಟ್ಫುಲ್ ಫಾರ್ ಸಿನ್ಲರ್ಸ್.
ರೈಟ್? ಏನೋ, ಸೊ ಯು ಶುಡ್ ಥಿಂಕ್, ಇವತ್ತು ನಾನು ಜೀವಂತವಾಗಿದ್ದೀನಿ, ಇನ್ನು ಕೆಲವು ವರ್ಷಗಳಾದ್ಮೇಲೆ ನಾನು ಇರಲ್ಲ, ಮಹಾರಾಜರೇ ಇಲ್ಲ, ದೇವರಾಜ್ ಎಲ್ಲಿರ್ತಾನೆ ಅಲ್ವಾ? ಇಟ್ ಆಲ್ ನಥಿಂಗ್. ನೀನೇನೇ ಆಗಿರು, ಬಟ್ ಇಲ್ಲೇ ಗೂಟ ಹೊಡ್ಕೊಂಡು ಇರಲ್ಲ ನೀನು. ಯು ಗೋನ್ ಟು ಗೋ. ಯಾ, ಬಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ತಾತ್ಕಾಲಿಕ ಜೀವನ ಮುಗೀತಂದ್ರೆ ನಂತರ ಜೀವನ ನಿರಂತರವಾಗಿ ಕೋಟಿ ಕೋಟಿ ವರ್ಷಗಳ ಕಾಲ ನೀನು ಎಲ್ಲಿರ್ತೀಯ, ಹೇಗಿರ್ತೀಯ ಅನ್ನೋದು ಬಹಳ ಮುಖ್ಯನಾ ಇಲ್ವಾ? ಇವಾಗ ನಾನು ಆಕ್ಚುಲಿ ಮೈಸೂರಿಗೆ 3 ದಿವಸ ಆಯ್ತು ಬಂದು. ಫುಲ್ ಪ್ಲಾನ್ ಎಲ್ಲ ಮಾಡ್ಕೊಂಡ್ ಬಂದಿಲ್ಲ. ಎಲ್ಲಿರ್ತೀನಿ, ಅಲ್ಲಿ ಕರೆಂಟ್ ಇರುತ್ತಾ, ಹೋಗುತ್ತಾ ಇಲ್ವಾ, ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು, ಯಾಕಂದ್ರೆ ನನ್ಗೆ ಗೊತ್ತು ಇದು ಟೆಂಪ್ರರಿ, 2-3 ದಿವಸಕ್ಕೆ ಏನು ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ. ನಾವೆಲ್ಲರೂ ಇಲ್ಲಿ 70-80 ವರ್ಷ ಇರ್ತೀವಿ. ಓಕೆ, 70-80 ವರ್ಷ ಹಿಂಗೋಗ್ಬಿಡುತ್ತೆ. ಬಟ್ ಸುಮಾರು ಕೋಟಿ ವರ್ಷಗಳ ಕಾಲ ಎಲ್ಲಿರ್ತೀರಿ ನೀವು? ಅದ್ರ ಬಗ್ಗೆ ಯೋಚನೆ ಮಾಡಿದಿರಾ? ಅದು ನಿಮಗೆ ಉತ್ಸಾಹ ಕೊಡುತ್ತಾ? ಒಳ್ಳೆ ಜೀವನ ಇಲ್ಲಿ ಮಾಡಕ್ಕೆ, ಅರ್ಥಪೂರ್ಣವಾದ ಜೀವನ ಇಲ್ಲಿ ಮಾಡಕ್ಕೆ ಉತ್ಸಾಹ ಕೊಡುತ್ತಾ? ಯೋಚನೆ ಮಾಡಿ ನೋಡ್ರಿ. ಇಬ್ರಿಯರು 12ನೇ ಅಧ್ಯಾಯ ಯಾವ್ದನ? ಇಬ್ರಿಯರು 12 ವಚನ 1-3. ಆದ ಕಾರಣ ಇಷ್ಟು ಸಾಕ್ಷಿಗಳ ದೊಡ್ಡ ಗುಂಪು ಮೇಘದಂತೆ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಪಡಿಸುವ ಎಲ್ಲಾ ಭಾರವನ್ನು, ಸುಲಭವಾಗಿ ಮುತ್ತಿಕೊಳ್ಳುವ ಪಾಪವನ್ನು ಸಹ ನಾವು ತಡೆದಿಟ್ಟು, ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪರಿಪೂರ್ಣಗೊಳಿಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸಹನೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅಪಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಯೇಸುವನ್ನು ಕುರಿತು ಯೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ಇಲ್ಲಿ ಯೇಸು ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಇಷ್ಟೊತ್ತು ಎಲ್ಲ ಸಾಕ್ಷಿಗಳ ಬಗ್ಗೆ ಉದಾಹರಣೆ ಕೊಟ್ಟಿದ್ದಾರೆ. ಯಾರು ಅಂತ ನಮಗೆ ಗೊತ್ತಿಲ್ಲ. ಲೇಖಕ, ಇಬ್ರಿಯನ್ನ ಬರೆದವರು. all great people lived by faith. Now he's talking about Jesus. ಇವರೆಲ್ಲರಿಗಿಂತ ಶ್ರೇಷ್ಠ ಯಾರು? ಯೇಸು ಕ್ರಿಸ್ತು. He is author and perfecter. ಓಕೆ, ನೀವೆಲ್ಲರೂ ಮೊನ್ನೆ ಕ್ರಿಕೆಟ್ ನೋಡಿದ್ದೀರಾ ಫೈನಲ್ಲು? ಓಕೆ, ಯಾರು ಗೆದ್ದಿದ್ದು ಮೊನ್ನೆ 2020 ಯಾರು ಗೆದ್ದಿದ್ದು? ಆಸ್ಟ್ರೇಲಿಯಾನಾ? RCB. ನಾ ಹೇಳ್ತಾ ಇರೋದು ವರ್ಲ್ಡ್ ಕಪ್ 2020 ಇಂಡಿಯಾ ಗೆದ್ದಿದ್ದು. ಇಂಡಿಯಾ ಗೆದ್ದಿದ್ದಕ್ಕೆ ಮೇನ್ ಕಾರಣ ಯಾರು? ಸಂಜು ಸ್ಯಾಮ್ಸನ್. He was the main reason. Quarter final, semi-final, final, 80, above 80, 92. ಓಕೆ, ಸಂಜು ಸ್ಯಾಮ್ಸನ್ ಗೊತ್ತಾ ನಮಗೆ ಯಾರು? ಓಕೆ, ಈಸ್ ಕ್ರಿಕೆಟ್ ಪ್ಲೇಯರ್. ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್ ಆ್ಯಂಡ್ ವಿಕೆಟ್ ಕೀಪರ್. ವಾಟ್ ಡಿಡ್ ಹಿ ಸೇ? ಹಿ ವಾಸ್ ನಾಟ್ ಡೂಯಿಂಗ್ ಪರ್ಫಾರ್ಮಿಂಗ್ ವೆಲ್. ಅವ್ನು ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ, ಕ್ರಿಕೆಟ್ ಆಡ್ತಿರ್ಲಿಲ್ಲ. He went to Sachin Tendulkar and asked him, what should I do? And Sachin Tendulkar gave him some tips. Who is Sachin Tendulkar? God of cricket. He's a pioneer. Okay, he gave some tips. He took it and he did it exactly. Why I am talking about that? Pioneer is Sachin Tendulkar. So for our faith, who is a pioneer? Jesus. Jesus is telling, you look at me. ಶಿಲುಬೆನ ನಾನು ಅನುಭವಿಸಿದೆ. ಯಾಕಂದ್ರೆ ವೈ ಡಿಡ್ ಜೀಸಸ್ ಎಂಡ್ಯೂರ್ ದ ಕ್ರಾಸ್? ಯೇಸು ಕ್ರಿಸ್ತು ಇಷ್ಟೊಂದು ಕಷ್ಟಗಳನ್ನು ಅನುಭವಿಸೋದಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಿದೇನು? ಏನ್ ಪ್ರೋತ್ಸಾಹ ಮಾಡ್ತು? ವಚನ ಏನ್ ಹೇಳುತ್ತೆ? ವೈ ಡಿಡ್ ಹಿ ಎಂಡ್ಯೂರ್ ಸೋ ಮಚ್ ಆಫ್ ಪೇನ್, ಸೋ ಮಚ್ ಆಫ್ ಸಫರಿಂಗ್? Why did he go through so much of on the cross?
ಯಾಕಂದ್ರೆ ಮುಂದೆ ಕಾಣ ಬರುವಂತ ದೊಡ್ಡ ಪದವಿ ಇತ್ತು. ಒಂದು ಯೇಸು ಕ್ರಿಸ್ತುಗೆ ಗೊತ್ತಿತ್ತು ಎಲ್ಲಿಂದ ನಾನು ಬಂದೆ ಅಂತ. ಆ ಸಿಂಹಾಸನದಲ್ಲಿ ಈಗಾಗಲೇ ಕುಂತಿದ್ರು ಯೇಸು ಕ್ರಿಸ್ತು. ತಿರುಗಿ ನಾನಲ್ಲೇ ಹೋಗ್ತೀನಿ. ನಂಬರ್ 1. ನಂಬರ್ 2, ಇವರೆಲ್ಲ ರಕ್ಷಣೆ ಹೊಂತಾರ. ನನಗೆ ಬಹಳ ಸಂತೋಷ. ದೇವರಾಜ್ ರಕ್ಷಣೆ ಹೊಂತಾನೆ, ಸಾಯಿ ರಕ್ಷಣೆ ಹೊಂತಾನೆ, ಆಂಟನಿ ರಕ್ಷಣೆ ಹೊಂತ, ಇಡೀ ಪ್ರಪಂಚದಲ್ಲಿ ಬಹಳ ಜನ ರಕ್ಷಣೆ ಹೊಂತಾರೆ. ಎಷ್ಟೊಂದು ಸಂತೋಷ. ಅದಕ್ಕೋಸ್ಕರನೇ ಶಿಲ್ಬೆ ಬಾಧೆಯನ್ನು ಬಹಳ ಸಂತೋಷದಿಂದ ಅನುಭವಿಸೋದಂತ ವಚನ ಹೇಳುತ್ತೆ. ಯಾರೆಲ್ಲ ಕಷ್ಟ ಬರುವಾಗ ಯಾರು ಸಂತೋಷದಿಂದ ಡಾನ್ಸ್ ಆಡ್ಕೊಂಡು ಎದುರಿಸ್ತೀರಾ? ಇಲ್ಲ ಅಲ್ವಾ? ಜೀಸಸ್ ಬಹಳ ಸಂತೋಷದಿಂದ ಅನುಭವಿಸಿದ್ರು. ಯಾಕೆಂದ್ರೆ ಗೊತ್ತಿತ್ತು ಇವರೆಲ್ಲ ರಕ್ಷಣೆ ಅಂತ. ಗೊತ್ತಿತ್ತು ನಾನು ನೆಕ್ಸ್ಟ್ ಶಿಲ್ಬೆ ಹೋಗಿ ಸತ್ತ ಮೇಲೆ ಮರುದಿನ ಸಿಂಹಾಸನದ ಪಕ್ಕದಲ್ಲಿ ದೇವರ ಮುಂದೆ ಪಕ್ಕದಲ್ಲಿ ಕುಂತಿರ್ತೇನೆ. ಅದು ಯೇಸು ಕ್ರಿಸ್ತಕ್ಕೆ ಗೊತ್ತಿತ್ತು. ಓಕೆ, ಸಿ, ಇಲ್ಲಿ ನಮಗೆ ಕಷ್ಟ ಇದೆ. ಓಕೆ, ಇಲ್ಲಿ ಕಷ್ಟನೇ ಇಲ್ಲ ಅಂದ್ರೆ ಕಷ್ಟ ಎಲ್ಲಿರಲ್ಲ, ಸ್ವರ್ಗದಲ್ಲಿ ಮಾತ್ರ. ಇಲ್ಲಿ ಜೀವನ ಮಾಡುವಾಗ ಏನಿರುತ್ತೆ? ಕಷ್ಟ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವಿರೋದು ಪ್ರಪಂಚದಲ್ಲಿ ಕಷ್ಟ ಇರುತ್ತೆ, ನಾವು ಸಹಿಸ್ಕೋಬೇಕು. ಬಟ್ ಏನ್ ನಮಗೆ ಪ್ರೋತ್ಸಾಹ ಮಾಡಬೇಕು? ಒಂದಿನ ನಾನು ಏಸು ಪಕ್ಕದಲ್ಲಿ ಕುಂತಿರ್ತೇನೆ ನಿರಂತರವಾಗಿ, ಕೋಟಿ ಕೋಟಿ ವರ್ಷ. ಇದು ನಮಗೆ ಪ್ರೋತ್ಸಾಹ ಮಾಡಬೇಕು. ಸ್ವಲ್ಪ ವರ್ಷ ತಾನೇ ಬಿಡು, 3 ದಿನ ತಾನೇ ಬಿಡು, 30 ವರ್ಷ ತಾನೇ ಬಿಡು. ವಿ ಶುಡ್ ಎಂಜಾಯ್. ಬಹಳ ಸಂತೋಷದಿಂದ ನಾವು ಕಷ್ಟ ಬರುವಾಗ ಎದುರಿಸಬೇಕು. ಶುಡ್ ನಾಟ್ ಫೀಲ್ ವೆರಿ ಬ್ಯಾಡ್. ಅಯ್ಯೋ ಏನ್ ಬ್ರೋ, ನಾನು ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರೆ ಎಲ್ಲ ಆರಾಮಾಗಿರುತ್ತೆ ಅನ್ಕೊಂಡೆ. ಏನು ಆರಾಮಾಗೇ ಇಲ್ವಲ್ಲ. ಕೆಲವ್ರು ಕೇಳ್ತಾರೆ ಆ ಥರ. ಯೇಸು ಕ್ರಿಸ್ತ ಹೇಳ್ತಾರೆ, ಕಷ್ಟ ಬರುತ್ತೆ, ನೀನ್ ಶಿಲ್ಬೆಯನ್ನು ಹೊತ್ಕೊಂಡು ನಾನು ಹಿಂದೆ ಬರಬೇಕು. ಬರಂಗಿದ್ರೆ ಬಾ, ಇಲ್ಲ ಅಂದ್ರೆ ಬರಲೇಬೇಡ. ಬಟ್ ಇನ್ನೊಂದು ಯೇಸು ಕ್ರಿಸ್ತ ಹೇಳಿದ್ದಾರೆ, ಈ ಪ್ರಪಂಚನ ನಾನು ಗೆದ್ದಿದ್ದೀನಿ, ಜಯಿಸಿದ್ದೀನಿ. ಒಂದ್ ದಿವಸ ನಿನಗೆ ಜಯ ಗ್ಯಾರಂಟಿ. ಇದು ಯೇಸು ಕ್ರಿಸ್ತ ಹೇಳ್ತಾರೆ. ಓಕೆ, ಸೊ ಯಾಕೋಬ 1ನೇ ಅಧ್ಯಾಯ ನೋಡೋಣ. ಓಕೆ, 12ನೇ ವಚನ. ಯಾಕೋಬ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುತ್ತೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಗೋಲ್ಡ್ ಮೆಡಲ್ ಯಾವಾಗ ಕೊಡ್ತಾರೆ ನಿಮ್ಗೆ? ಫುಲ್ ಫೋರ್ಸ್ ಎಲ್ಲ ಕೊಟ್ಟ ಮೇಲೆ ಕೊಡ್ತಾರ? ಫುಲ್ ಡಿಸಿಪ್ಲಿನ್ ಆಗಿ ಕಷ್ಟಪಟ್ಟು, ಓಕೆ, ಡಿಸಿಪ್ಲಿನ್ ಆಗಿ ಟ್ರೈನಿಂಗ್ ಎಲ್ಲ ತಗೊಂಡು ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಗೆದ್ರೆ ನಿಮ್ಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಅಲ್ವಾ? ಜಯಮಾಲೆ ನಮ್ಗೆ ಯಾವಾಗ ಕೊಡ್ತಾರೆ? ಫುಲ್ ಕ್ರಿಶ್ಚಿಯನ್ ತರ ಫೋರ್ಸ್ ತೋರಿದ ತಕ್ಷಣ, ಟೈ ಹಾಕಿದ ತಕ್ಷಣ ಕೊಡ್ತಾರ? ಇಲ್ಲ. ಯು ಶುಡ್ ಗೋ ಥ್ರೂ ಟ್ರೈನಿಂಗ್. ಅದಕ್ಕೆ ಬೈಬಲ್ ಹೇಳುತ್ತೆ, ಕಷ್ಟವನ್ನು ಸಹಿಸಿಕೊಳ್ಳುವುದು, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯೇಸು ಕ್ರಿಸ್ತ ನಮಗೆ ವಾಗ್ದಾನ ಮಾಡಿದ್ದಾರೆ, ಖಂಡಿತ ನಿನಗೆ ಜೀವದ ಮಾಲೆಯನ್ನು ಕೊಡ್ತೀನಿ. ಕೊನೆಯ ವಚನ ಓದೋಣ. ಪ್ರಕಟಣೆಗಳು 3:21ನೇ ವಚನ. ಪ್ರಕಟಣೆಗಳು 3:21 ಓದಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡು, ಹಾಗೆಯೇ ಜಯಶಾಲಿಯಾದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನು ಜಯ ಹೊಂದಿ ತನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಇದು ಪಾಸ್ಟ್, ಇದಾಗಿರೋದು ಹೇಳ್ತಾರೆ ಯೇಸು ಕ್ರಿಸ್ತ. ಹಾಗೆಯೇ ಜಯ ಹೊಂದುವವನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು.
ಯಾರು ಹೇಳ್ತಾರೆ ಇದನ್ನ? ಹಾ, ಜೀಸಸ್ ಹೇಳಿದ ಪ್ರಕಾರ ನಡ್ಕೊಂತಾರ? He will do it. ಅದಕ್ಕೆ we should go through sufferings, enjoy, not to worry, not to compare. ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡದೆ we should lead a good life. ಸೊ ಕಷ್ಟ ಬರುವಾಗ ನಾವು ಯಾರನ್ನ ನೋಡಬೇಕು? ದೃಷ್ಟಿ ಯಾರ ಮೇಲೆ ಇಡಬೇಕು? ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿ ಇಡಬೇಕು. ಅವಾಗ ನಾವು ಒಳ್ಳೆ ಹೋರಾಟವನ್ನ ಮಾಡಬಹುದು. ಓಕೆ, ಅಯ್ಯೋಯ್ಯೋ ಬೇರೆ ನಮ್ಮ ದೃಷ್ಟಿ ಬೇರೆ ಕಡೆ ಹೋದ್ರೆ ನಾವು ಒಳ್ಳೆ ಜೀವನ ಮಾಡಕ್ಕೆ ಆಗಲ್ಲ. ನಮ್ಮ ದೃಷ್ಟಿ ಯಾರ ಮೇಲೆ ಇರಬೇಕು? ಯೇಸು ಕ್ರಿಸ್ತರ ಮೇಲೆ ಇದ್ರೆ ನಾವು ಒಳ್ಳೆ ಜೀವನ ಮಾಡಬೇಕು. ನನ್ನ ಪ್ರಾರ್ಥನೆ ಏನು? ನಾವೆಲ್ಲರೂ ಇಲ್ಲಿ ಇದ್ದೀವಿ, ಒಳ್ಳೆ ಜೀವನ ಇಲ್ಲಿ ಮಾಡಬೇಕು, ಇನ್ನೊಬ್ಬರಿಗೆ ಸಾಕ್ಷಿಗಳಾಗಿರ್ಬೇಕು. ಇವರೆಲ್ಲ ಹೆಂಗ್ ಸಾಕ್ಷಿಯಾಗಿದ್ರು, ಅಬ್ರಾಹಂ, ಮೋಸೆ, ಯಾಕೋಬ್, ಈಸಾಗೆ ಹೆಂಗೆ ಸಾಕ್ಷಿಯಾಗಿದ್ರು, ಆ ಥರ ನಾವು ಸಾಕ್ಷಿಯಾಗಿರ್ಬೇಕು ಇಲ್ಲಿ ಜೀವನ ಮಾಡುವಾಗ. ನಿಮ್ಮ ನೋಡಿ ಎಂತ ಕ್ರಿಶ್ಚಿಯನ್ ಅಪ್ಪ ಅಂತ ಅನ್ಬಾರ್ದು, ಅದ್ಭುತ ಹೋಗಿಬಾರ್ದು. ನಮ್ಮನ್ನು ನೋಡಿ ಜನ ಅನ್ಬೇಕು, ಜನರಿಗೆ ಗೌರವ, ದೇವರ ಮೇಲೆ ಗೌರವ ಬರಬೇಕು. ನಮ್ಮ ಜೀವನ ನೋಡಿ ಜನರಿಗೆ ವಾ, ಇವನ್ ದೇವ್ರನ್ನ ಹಿಂಬಾಲಿಸ್ತಾನೆ, ಅದಕ್ಕೆ ಇವನ್ ಜೀವನ ಎಷ್ಟೊಂದು ಚೆನ್ನಾಗಿತ್ತು. ಯಾವಾಗ ಯಾರಿಗೆ ಮಹಿಮೆ? ದೇವರಿಗೆ ಮಹಿಮೆ, ದೇವರಿಗೆ ಗೌರವ. ಯಾಕಂದ್ರೆ ನಾವು ಸಾಕ್ಷಿಗಳಾಗಿ ಜೀವನ ಮಾಡ್ತೀವಿ. ನಮಗೆ ಕಷ್ಟ ಬರಲ್ಲ ಅಂತ ಹೇಳ್ತಲ್ಲ, ಬರುತ್ತೆ. ನಮ್ಮ ದೃಷ್ಟಿ ಯಾರ ಮೇಲೆ ಇಡಬೇಕು ಕಷ್ಟ ಬರುವಾಗ? ಅವಾಗ ನಾವು ಒಳ್ಳೆ ಹೋರಾಟವನ್ನು ಹೂಡಿ ಮುಗಿಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.